ಭೂಮಿಗೆ ಬಂದೇವಂದ ಬಳಿಕ ಇರುವ ತನಕ ಎಲ್ಲರಿಗೂ ಕೂಡ ಬೇಕಾಗಿ ಹೊಂದಾಣ್ಕೊಂಡು ಹೋಗೋದು ಏನದಲ್ಲ, ಅದು ಸಂಸಾರಿಕ ಜೀವನ ಅಂತ ಕರೀತಾರಲ್ಲ. ಸಂಸಾರಿಕ ಜೀವನದೊಳಗೆ ಇದ್ದು ಇಲ್ಲದಂಗೆ ಬದುಕು ಮಾಡ್ಬೇಕಂತಾರಲ್ಲ. ಇತ್ತ ಕಡೆಗೆ ಸಿದ್ದಪ್ಪನಿಗೆ ಏನಾಗ್ಯದ ಅಂತಂದ್ರೆ, ಯೌವನ ವಯಸ್ಸಿಗೆ ಯಾವಾಗ ಬಂದಂಥ ಸಮಯದೊಳಗೆ ಮನೆಯೊಳಗೆ ತಂದೆ ತಾಯಿ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಅಂದಾಗ ಆತಂದ ಮದುವೆಯೊಳಗೆ ಏನೂ ಕೂಡ ಸುಖ ಇಲ್ಲ. ಸಾಶ್ವಿಕ ಸುಖಕ್ಕೆ ಸಾಗರದಷ್ಟು ದುಃಖದ ಕಾರಣ ಸಂಸಾರ ಜೀವನ ಬ್ಯಾಡಪ್ಪ ಅಂತ ತಿಳ್ಕೊಂಡು ಯಾವಾಗ ಸಿದ್ದಪ್ಪ ಹೇಳ್ತಾನೆ, ಹೇಳಿದಂಥ ಸಮಯದೊಳಗೆ ತಂದೆ ತಾಯಿ ಅಂತಾರಪ್ಪ, ಊರೊಳಗೆ ಜನಗಳು ನೋಡಿ ನನಗಂತಾರ, ಯಾಕ ಮಗ ಮದುವೆ ವಯಸ್ಸಿಗೆ ಬಂದಾನ, ಮಗ ಪ್ರಾಯದ ವಯಸ್ಸಿಗೆ ಬಂದಾನ, ಒಂದು ಕನ್ಯೆ ತೆಗೆದು ಮದುವೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ನಿಂದನೆ ಮಾಡಿಸೋಳು ನಾನೆಪ್ಪ, ಹಂಗೆ ಮಾಡಬೇಡ, ಮದುವೆ ಆಗು, ನನ್ನ ತಲೆ ಮ್ಯಾಗಿನ ಭಾರ ಇಳಿತದೆ ಅಂತ ತಿಳ್ಕೊಂಡು ತಾಯಿ ಹೇಳಿದಾಗ ಸಿದ್ದಪ್ಪ ಒಪ್ಪಲಿಲ್ಲ. ಯಾವಾಗ ಸಿದ್ದಪ್ಪ ಒಪ್ಪದೇ ಇರುವಂಥ ಸಮಯದೊಳಗೆ, ಹಾಗಾದರೆ ಮಗ ಯಾರ ಮಾತು ಕೇಳಬಹುದ? ನಿಮ್ಮ ಕುಟುಂಬ ಐತೆ ಅಂತಂದ್ರೆ ನಿಮಗೊಬ್ರ ಮೇಲೆ ನಂಬಿಕೆ ಇರ್ತೈತಿ. ನಿಮ್ಮ ಮಾತು ಕೇಳದೇ ಇದ್ರೂ ಕೂಡ ಇಲ್ಲ, ಮನೆ ಮಾಲಕ್ ಅದಾನ, ಮನೆ ಮಾಲಕನ ಮಾತು ಮಗ ಕೇಳ್ತಾನ. ಮನಿ ಗೌಡ್ಕಿ ಅದಾಳ, ಗೌಡ್ಕಿ ಮಾತು ಮಗ ಕೇಳ್ತಾನ, ಮಗಳು ಕೇಳ್ತಾಳ. ಮನ್ಯಾಗ ಹಿರಿಯರು ಒಟ್ಟೊಬ್ಬರು ಮಾತು ಕೇಳ್ತಾರಂತಂತಿರಲ್ಲ, ಅವ್ರು ಅಂತೇಳಿ ಮುದ್ದಾಂ ಕರ್ಕೊಂಡು ಹೋಗ್ಯಾರಿ, ಸ್ವಲ್ಪ ತಿದ್ದೀವ ಬುದ್ಧಿ ಹೇಳುಂಟು ಏನು ಹೇಳುಂಟು ಅಂತ ಹೇಳಿ ಅಲ್ಲ. ಯಾಕೆ ಅವ್ರ ಮಾತು ಕೇಳ್ತಾನೆ ಏನತಕ್ಕಂಥ ನಂಬಿಕೆ ನಿಮ್ಗೆ ಏನೈತಲ್ಲ, ಆತನಿಗೆ ಕೂಡ ಅವ್ರ ಮಾತಿನ ಮೇಲೆ ನಂಬಿಕೆ ಇರ್ತದೆ. ಯಾಕೆ ಸತ್ಯವನ್ನು ಹೇಳ್ತಾರೆ, ಕೇಳಬೇಕು ಹಿರಿಯರ ಮಾತು ಅಂಥೇಳಿ ಸಿದ್ದಪ್ಪನನ್ನು ಕೂಡ ಪೂಜ್ಯ ಬಂತನಾಳದ ಶಂಕರಲಿಂಗ ಮಹಾಸ್ವಾಮಿತಲೆ ಕರ್ಕೊಂಡು ಹೋಗಿ ಒಪ್ಸಿದ್ರು ಮದುವೆ ಮಾಡ್ಸಕ್ಕೆ. ಒಪ್ಕೊಂಡಾಗ ಸಿದ್ದಪ್ಪಂದಯ್ಯಪ್ಪ, ತಾವೆಲ್ಲ ಹೇಳಕತ್ತೀರಿ ನೀವು ಬ್ರಹ್ಮಚಾರಿಗಳದೀರಿ, ನಾನೊಬ್ಬ ಸಂಸಾರಿಕ ಆಗ್ಬೇಕಂತೀನಿ. ಕಾರಣ ಏನು ಅಂತಂದ್ರೆ, ಇದೇ ಸಂಸಾರ ಜೀವನದೊಳಗೆ ಬಿದ್ದು ಒದ್ದಾಡಿ ಸಾಯೋದಕ್ಕಿಂತ ಸನ್ಯಾಸ ಆಗೋದು ಭಾಳ ಚಲೋ ಇಲ್ಲಪ್ಪ ನಿಮ್ಮಂಗ ಅಂತಂದಾಗ ಗುರುಗಳಂದ್ರೆ, ತಮ್ಮ ಹಂಗೆ ಅನ್ನಕ್ಕೆ ಬರಂಗಿಲ್ಲ. ಯಾಕ ಈ ಭೂಮಿ ಮ್ಯಾಗ 4 ಆಶ್ರಮಗಳದಾವ, ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂಥೇಳಿ. ಇದ್ರೊಳಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಎದಕ್ಕೆ ಅಂತಂದ್ರೆ, ಧನ್ಯೋ 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 ಗೃಹಸ್ಥ ಆಶ್ರಮ ಅಂತ ಕರೆದಾರ. ಸಂಸಾರಿಕ ಜೀವನದಂಥ ಜೀವನ ಇನ್ನೊಂದು ಯಾವುದೂ ಇಲ್ಲ ಅಂತಂದ್ರೆ ಅವರು ಅಂದ್ಕೊಳ್ಳೆ ಸಿದ್ದಪ್ಪ ಅಂದಯ್ಯಪ್ಪ. ಮತ್ತು ಅದ್ರಾಗ ಏನಾದರೂ ತೊಂದರೆಗಿಂದ್ರೆ ಬಂದ್ರೆ ಹೆಂಗೆ? ಸಂಸಾರ ಜೀವನದೊಳಗೆ ತೊಂದರೆ ಬರೋದು ಸಹಜ, ಹೌದ್ರೇ? ತೊಂದರೆಗಿಂದ್ರೆ ಬಂದ್ರೆ ಹೆಂಗಪ್ಪ ಅಂತಂದಾಗ ಗುರುಗಳಂದರು, ತಮ್ಮ ಸಂಸಾರ ಜೀವನದೊಳಗೆ ಲಕ್ಷ್ಯ ಕೊಟ್ಟು ಕೇಳ್ರಿ, ಸಂಸಾರ ಜೀವನದೊಳಗೆ ತಂದ್ರ ಗಿಂದ್ರ ನಿಂದಪಾಡ, ಸಂಸಾರ ಜೀವನದೊಳಗೆ ತಂದ್ರ ಗಿಂದ್ರ ನಿಂದಪಾಡ, ಅದ್ರಾಗ ಏನಾದರೂ ತೊಂದರೆ ಬಂದ್ರೆ ನಂದಪಾಡ ಅಂದ್ರೆ ಅವರು. ಏನಿದು ತೊಂದರೆ ಗಿಂದ್ರ? ಮದುವೆ ಆಗೋದಕ್ಕಿಂತ ಪೂರ್ವದೊಳಗೆ ಮನುಷ್ಯನ ಜೀವನ ಹೆಂಗಿರ್ತಂದ್ರೆ ಎಕ್ಕ ಗಾಡಿ ಇದ್ದಂಗೆ. ಈ ಟಂಗ ಅಂತೀರಿ ನೀವು, ಟಂಗ ಈ ಕಡೆ ಬಿಜಾಪುರ ಟಂಗ ಭಾಳದು ಉಂಟು ಸಮಯದೊಳಗೆ. ಆ ಕುದುರೆ ಮ್ಯಾಗ ಹೋಗಿರೋಡು, ಕುದುರೆ ಮ್ಯಾಗ ಒಂಟಿ ಟಂಗ ಅಂತಿರಲ್ಲ. ಮದುವೆ ಆಕಿನ ಮುಂಚೆಕ್ಕೆ ಮನುಷ್ಯನ ಜೀವನ ಟಂಗ ಇದ್ದಂಗೆ, ಮದುವೆ ಆದ್ಮ್ಯಾಗ ಎತ್ತಿನ ಗಾಡಿ ಇದ್ದಂಗೆ. ಇರಿದು ಬಂಡಿ ಒಂದ. ಮದುವೆ ಆಕಿನ ಮುಂಚೆಕ್ಕೆ ಕುದುರೆ ಒಂದೇ ಜಕ್ಕೊಂಡು ಹೋಗುತ್ತೆ. ಮದುವೆ ಆದ್ಮ್ಯಾಗ 2 ಎತ್ತ ಬೇಕು. ನೀವು ಹೊಲಕ್ಕೆ ಹೋಗ್ಬೇಕಂತಂದ್ರೆ, ಬಿತ್ತಾಕಾದ್ರೂ ಕೂಡ 2 ಎತ್ತ ಬೇಕು, ಹರ್ಗಕ್ಕಂದ್ರೂ ಕೂಡ 2 ಎತ್ತ ಬೇಕು, ಬಂಡಿ ಕಟ್ಟಬೇಕಂದ್ರೂ ಕೂಡ 2 ಎತ್ತ ಬೇಕು. ಗಂಡ ಎನ್ನುವಂಥ 1 ಎತ್ತ, ಹೆಂಡತಿ ಎನ್ನುವಂಥ 1 ಎತ್ತ, 2 ಎತ್ತು ಕೂಡ್ಕೊಂಡು ಸಂಸಾರ ಜೀವನ ದಂಡಿಯನ್ನು ಮುಟ್ಟಿಸ್ಬೇಕಂತ ತಿಳ್ಕೊಂಡು ಕರೀತಾರೆ. ಕಾರಣ 2 ಎತ್ತ ಬೇಕು. ಗುರುಗಳಾಗಿರ್ತಕ್ಕಂಥ ಬಂತನಾಳದ ಗುರುನಾಥನ ಆಶೀರ್ವಾದದಿಂದ ಸಿದ್ದಪ್ಪ ಮದುವೆ ಆಗಿ ಒಪ್ಕೊಂಡ ತಕ್ಷಣ ಮನೆಯೊಳಗೆ ತಂದೆ ತಾಯಿಗೆ ಇಷ್ಟು ಖುಷಿ ಆತಲ್ಲ, ನನ್ನ ತಲೆ ಮ್ಯಾಗಿರ್ತಕ್ಕಂಥ ಭಾರ ಇಳಿತು ಅಂತ ತಿಳ್ಕೊಂಡು ಮಗನಿಗೆ ಒಂದು ಚಲೋ ಕನ್ಯೆ ಈಗ ಮನಸ್ಸು ಮಾಡ್ಯಾನ ಮದುವೆಕ್ಕೇನೆ ಅಂತೇಳಿ. ಮತ್ತೆ ಇವತ್ತಿದ್ದ ಮನಸ್ಸು ನಾಳೆ ಇರ್ತಲ್ಲ ಗೊತ್ತಿರೋದಿಲ್ಲ. ಕಾರಣ ಈಗ ಒಂದು ಕನ್ಯೆ ನೋಡ್ಬೇಕಂತೇಳಿ ನಾಗಮ್ಮ ತಾಯಿ ಸುತ್ತಮುತ್ತಲ ಹಳ್ಳಿ ಒಳಗೆಲ್ಲ ವಿಚಾರ ಮಾಡ್ಲಿಕ್ಕತ್ಲು. ಅಕ್ಕಪಕ್ಕದ ಹಳ್ಳಿ ಒಳಗೆ ಕನ್ಯೆಯನ್ನು ಶೋಧನೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಂಥ ಸಮಯದೊಳಗೆ ಅವರಿಗೆ ಗೊತ್ತಾಗಿದ್ದು ಯಾವುದು ಅಂದ್ರೆ, ಅದೇ ಇಂಡಿ ತಾಲೂಕಿನೊಳಗೆ ಬರ್ತಕ್ಕಂಥ ಚಿಕ್ಕದಾದ ಚೊಕ್ಕದಾದ ಗ್ರಾಮ ಮಸಳಿ ಅಂತಕ್ಕಂಥ ಗ್ರಾಮ. ಆ ಗ್ರಾಮದೊಳಗೆ ರೂಪವತಿ, ಗುಣವತಿ, ಸೌಂದರ್ಯವತಿ, ಆಚಾರವಂತಳು, ವಿಚಾರವಂತಳು, ಭಯ ಭಕ್ತಿ ಪೂಜೆ ಪುನಸ್ಕಾರಕ್ಕೆ ಮುಂದಿರ್ತಕ್ಕಂಥ ರೇವಮ್ಮ ಅಂತ ತಿಳ್ಕೊಂಡು ಒಂದು ಕನ್ಯೆ. ಆ ಕನ್ಯೆ ನೋಡಿದ ತಕ್ಷಣ ಗುರುಗಳ ಸಾನ್ನಿಧ್ಯದೊಳಗೆ ಮದುವೆ ಮಾಡಕ್ಕೆ ವಹಿಸಿದ್ರು. ಯಾವಾಗ ಗುರುಗಳ ಸಾನ್ನಿಧ್ಯದೊಳಗೆ ಮದುವೆ ಮಾಡೋದಕ್ಕಾಗಿ ವಹಿಸಿದಂಥ ಸಮಯದೊಳಗೆ ಅವರು ಕೂಡ ಮಾತಾಡ್ಕೊಂಡ್ರು, ಇವರು ಕೂಡ ಮಾತಾಡ್ಕೊಂಡ್ರು. ಅಂತೂ ಇಂತೂ ಒಂದು ದಿವಸ ಮದುವೆ ನಿಶ್ಚಯ ಮಾಡಿಬಿಟ್ರು, ನಿರ್ಧಾರ ಮಾಡಿದರು. ಮದುವೆ ದಿನ ಕೂಡ ಸಮೀಪ ಬಂತು. ಯಾವಾಗ ರೇವಮ್ಮಳನ್ನು ಮದುವೆ ಆಗ್ಬೇಕಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡ್ಯಾರ. ಬಂತನಾಳದ ಅಜ್ಜವ್ರ ಆಶೀರ್ವಾದದಿಂದ ಸರಿ ಅಂತ ತಿಳ್ಕೊಂಡು ಮದುವೆ ಆಗೋದಕ್ಕಾಗಿ ಎಲ್ಲ ತಯಾರಿ, ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿದರು. ಮಾಡಿದಂಥ ಸಮಯದೊಳಗೆ ನೀವು ನಿಮಗೆ ಮದುವೆ ತಯಾರಿ ನಡೀತು.
ಮದುವೆ ಆಗ್ಬೇಕ್ರಿ ಆಗ್ಬಾರ್ದಂತಲ್ಲ, ಹೆಂಗಿರ್ಬೇಕು ಹಂಗಿದ್ರೆ ಚಂದದ ಜೀವನ. ಅಕಸ್ಮಾತಾಗಿ ಮದುವೆ ಒಳಗೆ ಎಷ್ಟು ಖರ್ಚು ಮಾಡಿ ಮದುವೆಗೆ ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದ ಬಳಿಕ ಗಂಡ ಹೆಂಡತಿ ಎಷ್ಟು ಚಂದ ಹೊಂದ್ಕೊಂಡು ಹೊಂಟಿವಿ ಅನ್ನೋದು ಭಾಳ ಮುಖ್ಯ ಐತಿ. ಯಾರೋ ಒಂದು ಊರೊಳಗೆ ಇಬ್ಬರು ಗಂಡ ಹೆಂಡ್ತಿದ್ರು, ಎಲ್ಲಿದ್ರು ಇಬ್ಬರ ಹತ್ರ 4 ಮಂದಿ ಇರ್ತಾವ ಅಂತ ಕೇಳಿ ನೀವು. ಸಂಸಾರ ಜೀವನ ಭಾಳ ಚಂದ ಇತ್ತು. ಬರೀ ಮದುವೆ ಆಗೋದನ್ನ ಮುಖ್ಯ ಅಲ್ಲ, ಮದುವೆ ಆದ ಬಳಿಕ ಮನೆತನ ತುಗಿಸ್ಕೊಂಡು ಹೋಗುವಂಥ ಶಕ್ತಿ ಇರ್ಬೇಕು, ಜ್ಞಾನ ಇರ್ಬೇಕು, ತಿಳುವಳಿಕೆ ಇರ್ಬೇಕು. ಮಡದಿ ಅಂದ್ರೇನು, ಹೆಂಡತಿ ಅಂದ್ರೇನು, ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಹಿರಿಯರ ಮಾತಿ ಬೆಲೆ ಕೊಡ ಹಿರಿಯರು ಅಂತಿರ್ತಾರೆ. ನಮ್ದು ಏನೈತಪ್ಪ ಎಲ್ಲ ಅವ್ನು ಮದುವೆ ಮಾಡಿವಿ ಮಗನ ಕೈ ಬಿಟ್ಬಿಟ್ಟಿವಿ ಅಂತಿರ್ತಾರೆ. ಹೌದ್ರೆ ಆ ಮಗ ನಮ್ದೇನಿಲ್ಲರಪ್ಪ ಮನೆಯಾಗ ಹಿರಿಯರು ಅದಾರ ರೀ ಮತ್ತು ಅವ್ರು ಹೇಳಿದಂಗ್ರಿ ಅಂತ ಅವ್ರು ಅಂತಿರ್ತಾರೆ. ಇದು ಹಿರಿಯರಿಗೆ ಕಿರಿಯರು ಕೊಡೋ ಗೌರವ, ಕಿರಿಯರಿಗೆ ಹಿರಿಯರು ಕೊಡೋ ಗೌರವ. ಆಶ್ಚರ್ಯ ಏನು ಅಂತಂದ್ರೆ ಹಿಂಗೆ ಮದುವೆ ಆದ ತಕ್ಷಣ ಹೇಳ್ತೀನಿ ನಿಮಗೆ, ಬಾದುಸ್ಕೊಬ್ಬ ಮಗ ಹುಟ್ಟಿದ. ಮಗನೂ ಕೂಡ ಬೆಳೀತ ದೊಡ್ಡವಾದ. ಮಗಂದು ಮದುವೆ ಮಾಡ್ಬೇಕನ್ನುವಂಥ ಸಂಬಂಧ ಒಂದು ದಿವಸ ಕೂಡ ದುಡ್ದಾವಲ್ಲ, ದುಃಖ ಬಡ್ದಾವಲ್ಲ, ದುಡಿಯಕ್ಕೆ ಹೋದಾವಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಯಾವಾಗ ಮನೆಯಾಗ ಒಂದು ಕನ್ಯೆ ತೆಗೆದ ಮದುವೆ ಮಾಡಿದ್ರೆ ಅವಾಗ ದುಡ್ಯಕ್ಕೆ ಹೋಗ್ತಾನೆ ಅಂತ ತಿಳ್ಕೊಂಡು ಮದುವೆ ಯಾವಾಗ ಮಾಡಿದ್ರೆ ಮಾಡಿದ ತಕ್ಷಣ ಇವ ದುಡ್ಯಕ್ಕೆ ಹೋಗಲಿಲ್ಲ. ಮನ್ಯಾಗ ಹೆಂಡ್ತಂದು ನೋಡಿರ್ಬೇಕು ನೀವು, ಈ ಬಂದ ತಕ್ಷಣ ಇವ ನಿಮ್ಮ ಹೊಸಲಿಗೆ ಮಳಿ ಬಡಿತಿರ್ಲಿ, ಮಳಿ ಈ ಕಡೆ ಏನಂತೀರಿ ಬಡಿತೀರಿ, ಮಳಿ ಬಡಿತಿರ್ಲಿ. ಪುಣ್ಯ ಹೆಬ್ಬೆಳ್ಳು ನಡುವೆ ಬಡಿತೀರಿ ಅಂತ ಕಾಲಿಟ್ರಿ. ಅಕಸ್ಮಾತ್ ಹೆಬ್ಬೆಳ್ಳಿಗೆ ಮಳಿ ಬಡ್ತಾನೆ ಒಬ್ಬರು ಕಾಲಿಟ್ರಿ, ನೀವು ಯಾರು ಕರೆ ನೋಡೋಣ ಕಾಲ ತೊಗೊಂತೀರಿ, ಹೋಗಮ್ರಿ ಯಾರು ಬೇಕಂತೀರಿ ಅಲ್ಲ. 2 ಹೆಬ್ಬೆಳ್ಳಿನ ಮಧ್ಯದೊಳಗೆ ಮಳಿಯನ್ನು ಬಡಿಯುವಂಥ ಉದ್ದೇಶ, ಆಳವಾಗಿ ಬಡಿಯುವಂಥ ಉದ್ದೇಶ ಏನು ಅಂತಂದ್ರೆ, ತಂಗಿ ತವ್ರ ಮನೆಯೊಳಗೆ ಸುಖಭೋಗ ಉಂಡಿರಬಹುದು ನೀ, ತವ್ರ ಮನೆಯೊಳಗೆ ಏನು ಭವಿಷ್ಯದ ಕಂಡಿರಬಹುದು ನೀ, ತವ್ರ ಮನೆಯೊಳಗೆ ಸುಖ ಶಿರಿ ಸಂಪತ್ತನ್ನು ಕಂಡಿರಬಹುದು ನೀ. ಗಂಡನ ಮನೆಯೊಳಗೆ ಆ ಶಿರಿ, ಆ ವೈಭೋಗ, ಆ ಸುಖ ಶಿರಿ ಸಂಪತ್ತು ಐತಿ ಅಲ್ಲ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಆಳಾಗಿ ದುಡಿ. ಆ ಮಳಿ ಎಷ್ಟು ಆಳಾಗಿ ಹೋಗುತ್ತಲ್ಲ, ಆಳವಾಗಿ ಹೋಗುತ್ತಲ್ಲ, ಹಂಗೆ ಗಂಡನ ಮನೆಯೊಳಗೆ ಆಳಾಗಿ ದುಡಿ, ಅರಸನಾಗಿ ಉಣ್ಣು ಅಂತಂದಾರ ಅವರು. ಸುಮ್ಮನೆ ಬಡ್ದಿಲ್ಲ. ನೀವು ಈಗಿನ ಮಂದಿ ಏನು ತಿಳ್ಕೊಂಬಿಟ್ರ ಅಂತಂದ್ರೆ ಗಂಡ ದುಡಿಯಕ್ಕೆ ಹೋಗಲಿಲ್ಲ ಅಂತಂದ್ರೆ ಸರ್ದೊಂದು ಗೆಡ್ಡಿ ಕೊಡ್ತೀರಿ. ಯಾಕಂತ ನಾವು ದುಡಿಯಕ್ಕೆ ಹೋಗ್ಬೇಕಂತೀರಿ ನೀವು ಅಂದ್ಕೊಳ್ಳಿ. ನಾವು ಹೋಗಲ್ಲ ಅಂದ್ಕೊಳ್ಳಿ, ಜೊಕ್ಕಮಾರ್ ನಿನ್ನ ಮನೆ ಹಂಗೆ ಬಂದಿಲ್ಲ, 3 ಇಂಚು ಮಳಿ ಬಡ್ದು ಬಂದೀನಿ, ಹೊಕ್ಕಿಯಾಗಿ ಗಡ್ಡಿ ಕೊಡಲಿ ಅಂತೀರಿ ನೀವು. ಹೋಗಬೇಕು ದುಡಿಯಕ್ಕೆ. ಮದುವೆ ಆಯ್ತು. ಮದುವೆ ಆದ ತಕ್ಷಣ ಹೆಂಡತಿ ಅಂದ್ಲು, ಮತ್ತು ಅಲ್ರಿ ದುಡಿಯಕ್ಕೆ ಹೋರಿ ಅನ್ಲಕ್ಕೆ. ದುಡಿಯಕ್ಕೆ ಹೋರಿ ಅಂದ್ಕೊಳ್ಳಿ. ಇವ ಅಂದೆ, ನೀ ದುಡಿಯಕ್ಕೆ ಹೋಗಿ ಮನೆ ಬಿಟ್ಟು ಹೋಗ್ತೀನಿ ಅಂದಿವ. ದುಡಿಯಕ್ಕೆ ಹೋಗಿ ಅಂದ್ಕೊಳ್ಳಿ, ಮನೆ ಬಿಟ್ಟು ಹೋಗ್ತೀನಿ ಅಂದ್ಕೊಳ್ಳಿ. ಯಾಕೆ ಅಂದ್ರೆ ಹೋಗ್ಬಿಡಿ, ಇರೋರು ಇಬ್ಬರದಿವೆ, ನಾ ಹೆಂಗೋ ರಾಟಿ ಹೊಲಿತೀನಿ ಅಥವಾ ಒಕ್ಕಲ್ತನ ಮಾಡ್ತೀನಿ, ನಡೀತಿದ್ದು ಬಿಡು ಅಂಥೇಳಿ ಮತ್ತೊಂದು 2 ವರ್ಷ 3 ವರ್ಷ ಕತಿಷ್ಟೆ. 4 ಕೈ ಹೋಗಿ 8 ಕೈ ಆದವು. 2 ಮಕ್ಕಳು ಹುಟ್ಟಿದ್ವ. ಮನ್ಯಾಗ ಹೆಣ್ತಂದ್ಲು, ಅಲ್ರಿ ಅವಾಗಂಕ್ರಿ ಇಬ್ಬರಿದ್ವಿ, ಹೆಂಗೋ ನಡೀತಾ ಮಾತು ಬೇರೆ. ಈಗ ಮತ್ತೆ 2 ಮಕ್ಕಳು ಹುಟ್ಟ್ಯಾವ. ಕಾರಣ ಈಗ ದುಡ್ಯಕ್ಕೆ ಹೋರಿ ಅನ್ಲಕ್ಕೆ. ಅವ ಅಂದ, ನೀ ದುಡ್ಯಕ್ಕೆ ಹೋಗಂದ್ರೆ ಮನೆ ಬಿಟ್ಟು ಹೋಗಿ ನಿಂತಿದ್ದವ. ಇದೊಂದು ಹೆದರಿಕೆ ಹಾಕಿದ್ದವ ಹೆಂಡತಿಗೆ. ಆಕೆ ಅಂದ್ಲು, ಮನೆ ಬಿಟ್ಟು ಹೋದ್ರೆ ಮರಯ್ಯ ಎಲ್ಲಿ ಹುಡ್ಕೊಂತು ಬರಲಿ, ಬ್ಯಾಡ ಆತ್ ಬಿಡು ಅಂತ ತಿಳ್ಕೊಂಡು ಆಕೆ ಹೆಂಡತಿ ಅಂದ್ಕೊಳ್ಳೆ ಹಿಂಗೆ ನಡೀತು. ಮಕ್ಕಳು ಬೆಳ್ಕೊಂತ ದೊಡ್ಡವ್ರು, ಅದು ಕೈಗೆ ಬಂದು ಮಕ್ಕಳು ಯಾವಾಗ ತಿಳುವಳಿಕೆ ಬಂದ್ಕೊಳ್ಳಿ ಆಕೆ ಅಂದ್ಲು, ಮತ್ತು ನೋಡ್ರಿ ಮಕ್ಕಳು ತಿಳುವಳಿಕೆ ಬಂದಾರ, ಈಗ ದುಡಿಯಕ್ಕೆ ಹೋರಿ ಅನ್ಲಕ್ಕೆ. ಅವ ಅಂದ, ನೀ ದುಡಿಯಕ್ಕೆ ಹೋಗು ಅಂದೆ, ಮನೆ ಬಿಟ್ಟು ಹೋಗ್ತೀನಿ ಅನ್ಲಕ್ಕೆ. ಗಂಡು ಯಾವಾಗ ಹಿಂಗೆ ಅಂದ್ಕೊಳ್ಳಿ ಅವ ಅಂದ, ಲೇ ಆತ ಬಿಡ ಹಂಗಾರ ಅಂತ ತಿಳ್ಕೊಂಡಾಕೆನ ಗಂಟು ಕಟ್ಟಿದಾಗ ಬಟ್ಟೆ ಕೊಟ್ಟು ನಡಿ ಜಗ ಬಿಡ ಅನ್ಲಕ್ಕೆ. ಬಟ್ಟೆ ಗಂಟು ಕಟ್ಟಿ ಗಂಡನ ಕೈ ಕೊಟ್ಟು ನಡಿ, ನೀ ಮನೆ ಬಿಟ್ಟು ಹೊರಡಿ ಅಂತ ತಿಳ್ಕೊಂಡು ಹೇಳಿದಾಗ ಅವಂದ, ಏನ ಕರೆನ ಹೋಗ್ತೀನಿ, ಕರೆನ ಹೋಗನ್ಲಕ್ಕೆ. 2 ಮಕ್ಕಳದನ್ನ ಚಂದ ಜೀವನ ಮಾಡಿ ನಡಿ ಅಂತ. ಇವ ಒಂದು ದಿವಸ ಕೂಡ ದುಡ್ದಾವಲ್ಲ, ದುಃಖ ಬಡ್ದಾವಲ್ಲ, ಹೊಲಕ್ಕೆ ಹೋದಾವಲ್ಲ, ಏನಿಲ್ಲ. ಒಮ್ಮೆ ದೊಮ್ಮಗ್ಲಿ ಮತ್ತು ಮನೆಯಿಂದ ಹೆಂಡತಿ ಹೋಗಿ ಅನ್ಕೊ ಹೊರ ಬಂದಬಿಟ್ನಲ್ಲ, ಎಲ್ಲಿ ಹೋಗ್ಬೇಕು ಅನಿವಾರ್ಯ. ಆಕೆ ಗೊತ್ತಿತ್ತು ಇವ್ ಹೊಟ್ಟೆ ಕಿಸ್ತ್ರ ಹೊಟ್ಟೆ ಹಸ್ತ್ರ ಮನೆ ಬರ್ತಂತ ಗೊತ್ತಿತ್ತು. ಆಕೆ ಹೊಟ್ಟೆ ಹಸ್ತ್ರ ಮನೆ ಬರ್ತಂತ ಯಾವಾಗ ಗೊತ್ತಿತ್ತಲ್ಲ ಹೇಳ್ತೀನಿ ಇವ ನಿಮಗೆ. ಸೀದಾ ಇರ್ಬೋದ್ರ ಗುಡಿ ಹಿಂಗೆ ಬಂದು ಕುಂತ್ಕೊಂಡಿದ್ದ, ಹೊತ್ತು ಮನೆಗಿತ್ತು. ಅವ ಅನ್ಕೊಂಡ ಹೊಳ್ಳಿ ಮನೆಗೆ ಹೋದೆ, ಹೆಂಡತಿ ಒಂದು ಅಸಹ್ಯ ಆಗತ್ತೆ, ಮನೆ ಬಿಟ್ಟು ಬಂದ್ಬಿಟ್ಟೀನಿ, ಏನು ಮಾಡ್ಬೇಕು ಹಿಂಗೆ ಅನ್ಕೊಂತ ಕುಂತವನ. ಅವ ಅಂದ, ನಾಲ್ಕರು ದುಡ್ದಾವಲ್ಲ, ದುಃಖ ಬಿಡ್ದಾವಲ್ಲ, ಆದ್ರೆ 3 ಹೊತ್ತು ಹೊಟ್ಟೆ ಬೇಕು. ದುಡಿಲಾರ್ದೆ ಇರ್ತಕ್ಕಂಥ ಜಾಗದೊಳಗೆ 3 ಹೊತ್ತು ಹೊಟ್ಟೆ ತುಂಬಿಕೊಳ್ಳುವಂಥ ಜಾಗ ಯಾವುದೈತೆ ಅಂತ ವಿಚಾರ ಮಾಡಿದವ. ದುಡಿಲಾರ್ದ 3 ಹೊತ್ತು ಊಟ ಹಾಕೋ ಜಾಗ ಯಾವುದೈತೆವ? ಅದು ಬಿಡಂಗಿಲ್ಲ, ದುಃಖ ಬಿಡಂಗಿಲ್ಲ, ಸುಮ್ಮನೆ ಊಟ ಹಾಕಿದ್ದ ಅಂಥ ಜಾಗ ಯಾವುದೈತಿ? ಇವ ಅನ್ಕೊಂಡ ಜೈಲು ಅಂದವ. ಸೆಂಟ್ರಲ್ ಜೈಲ್ ಅಂತೀರಿ ನೀವು, ಬಿಜಾಪುರ ಸೆಂಟ್ರಲ್ ಜೈಲು ಅಂದವ. ಯಾಕಂದ್ರೆ ದುಡಂಗಿಲ್ಲ, ದುಃಖ ಬಿಡಂಗಿಲ್ಲ, ಸುಮ್ಮನೆ ಹೋಗಿ ಅಲ್ಲಿ ಹೋಗಿತಾರೆ, 3 ಹೊತ್ತು ಹಾಕ್ತಾರೆ, ತಿನ್ನೋದ ಮಕ್ಕಳು. ಸರಿ, ಜೈಲಿಗೆ ಹೋಗ್ಬೇಕಂದ್ರೆ ಹಂಗೆ ಕರ್ಕೊಂಡು ಹೋಗಲ್ಲ, ಏನಾರ ತಪ್ಪು ಮಾಡಿ ಕರ್ಕೊಂಡು ಹೋಗ್ತಾರ. ಅವ ಏನು ಮಾಡಿದ ಅಂತಂದ್ರೆ, ಹಿಂಗೆ ಕನ್ನೂರು ಗ್ರಾಮ ಬಸ್ ಸ್ಟ್ಯಾಂಡ್ ಅದು ದೊಡ್ಡ ಬಜಾರ್, ಪಂಚರ್ ಅಂಗಡಿ ಇತ್ತು. ಒಬ್ಬ ಚಲೋ ಒಂದು ರಾಯಲ್ ಸ್ಟ್ಯಾಂಡ್ ಬೈಕ್ ತೊಗೊಂಬಂದಿಟ್ಟಿದ್ದ. ಅವ ತೊಗೊಂಬಂದು ಹೊಸ ಗಾಡಿ 1 ತಿಂಗಳಾಗಿತ್ತು, ಚಲವಾಗಿದ್ದಿಲ್ಲ ಅದು. ಅವ ಗಾಡಿ ಮಾಲಕ ತೊಗೊಂಬಂದು ರಿಪೇರಿ ಮಾಡಕ್ಕೆ ಕೊಟ್ಟಾಗ, ಆ ಗಾಡಿ ಚಾಲೂ ಮಾಡಕ್ಕೆ ಆ ಗ್ಯಾರೇಜ್ ಮಾಲಕ 1,000 ಹೇಳಿದ್ದವ ಚಾಲೂ ಮಾಡಿ ಕೊಡಕ್ಕೆ. 1,000 ಹೊಸ ಗಾಡಿ ಮತ್ತೆ ಏನಾಗಿಲ್ಲ ಅದು.
ಇವ ಏನು ಮಾಡಿದ ಅಂತಂದ್ರೆ ಹೆಂಗೋ ಹೊಸ ಗಾಡಿ ಐತಿ, ಗಾಡಿ ಕಳುವು ಮಾಡ್ಕೊಂಡು ಹೋಗಿ ಅಂತಂದ್ರೆ ಗಾಡಿ ಮಾಲಕ ಬೆನ್ನು ಹತ್ತಾನ, ನಾನು ಹಿಡ್ಕೊಂತಾನ, ಹೊಡಿತಾನ, ಬಡಿತಾನ, ಜೈಲಿಗೆ ಹೋಗಿತಾನ ತಿಳ್ಕೊಂಡು ಸೀದಾ ಬಂದವನ ಗ್ಯಾರೇಜ್ ಮುಂದೆ ನಿಂತ್ಕೊಂಡ. ಹೊಸ ಬೈಕ್ ರಾಯಲ್ ಸ್ಟಾಂಡ್ ಗಾಡಿ, ಅದ್ರ ಮ್ಯಾಗ ಹತ್ತಿದ, ಒಂದ ಕಿಕ್ ಹೊಡೆದ, ಒಂದ ಕಿಕ್ಕಿಗೆ ಬೈಕ್ ಚಲವಾತ. ಯಾವಾಗ ಒಂದ ಕಿಕ್ಕಿಗೆ 1.5 ಲಕ್ಷ ರೂಪಾಯಿ ಗಾಡಿ ಚಲವಾತ, ಮುಂದೆ ಇವ ಹಿಂದಿಂದ ಗಾಡಿ ಮಾಲಕ 1 ಕಿಲೋಮೀಟರ್ ಹೋದ್ಮ್ಯಾಗ ಇವ ಅಲ್ಲಿ ಹೋಮರಯ್ಯ ನಿನ್ನ ಗಾಡಿ ಕಳುವು ಮಾಡಕತ್ತೀನಿ, ನಾನು ನಿನ್ನ ಗಾಡಿ ತೊಗೊಂಡು ಹೊಂಟೀನಿ, ಏಟ್ರಿ ನಿನ್ನ ಗಾಡಿ ಮೇಲೆ ಕಾಜಿ ಐತಿ ಅಂತ ಅಂದಾಗ ಅವ ಅಂದ ಮಾಲಕ, ತಮ್ಮ ಏನು ಕಳ್ಕೊಂಡದ ನೀನು ಒಂದವ, ಯಾಕೆ ಹೊಸ ಗಾಡಿ ತೊಗೊಂಬಂದು 1 ತಿಂಗಳಾಗೈತಿ, ಇಟ್ಟಲ್ಲಿ ಇಟ್ಟಿದ್ದೆ ಗ್ಯಾರೇಜ್ನಾಗ ಗಾಡಿ ಚಲೋ ಮಾಡಿ ಕೊಡಾಕ 1,000 ಕೇಳಿದ್ದ, ಒಂದ ಕಿಕ್ಕಿಗೆ ಗಾಡಿ ಚಲೋ ಮಾಡಿ ನಿನ್ನ ಕಳ್ಕೊಂಡು ಭಾಳ ಚಲೋ ಅಂದವ. ಅವ ಅಂದ ಇಲ್ಲಿ ಏನೋ ನಾಟಲ್ಲಿ ಏನು ಮಾಡ್ಬೇಕ, ಮುಂದಕತ ಹೋದ. ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಹೊಂಟಿದ್ದ. ಕಾನ್ಸ್ಟೇಬಲ್ ಹೋಗಿ ಮುಂದೆ ಸುಮ್ಮನೆ ಇವ್ರನ್ನ ಯಾಕೆ ತಡೋದಪ್ಪ, ಪೊಲೀಸಾಗ ಒಂದು ಕಪಾಳ ಬಿಟ್ಟನೆ ಅಂತಂದ್ರೆ ತೊಗೊಂಡು ಜೈಲಿಗೆ ಹೋಗಿತಾನ ಅಂದಿವ. ಕಾನ್ಸ್ಟೇಬಲ್ ಯಾವಾಗ ಸೈಕಲ್ ಮ್ಯಾಗ ಹೊಂಟಾನ, ಅವ್ನು ತರ್ಬಿದ ಸರ್ ನಿಂತ ಕಪಾಳ್ಕೊಂಡು ಬಿಟ್ಟ ತಕ್ಷಣ ತೆಲಿಮೀನ್ ಟೆಪಿ ಕೆಳಗೆ ಬಿತ್ತ. ಟೆಪಿ ಕೆಳಗೆ ಬಿದ್ದಾಗ ಕಾನ್ಸ್ಟೇಬಲ್ ಅವೇನು ತಿಳ್ಕೊಂಡಾನ, ಹೊಡಿತಾನ, ಬಡಿತಾನ, ಜೈಲಿಗೆ ಹೋಗಿತಾನ ಅಂತ ಇವ ತಿಳ್ಕೊಂಡಾನ. ಕಾನ್ಸ್ಟೇಬಲ್ ಅಂತೂ ತನ್ನ ಕೊಡ್ತಾನ, ಗೌರವ ಕೊಡ್ಬೇಕಂತೇಳಿ ಅವ ಏನು ಮಾಡ್ದ, ಬಿದ್ದಂಥ ಟೆಪಿಗೆ ತೊಗೊತಾನ. ಆಶ್ಚರ್ಯ ಏನಾಗಿತ್ತಂದ್ರೆ ಆ ಟೆಪಿ ಒಳಗೆ ಕೆಂಪು ಕೊಂಡಿ ಚೋಳು ಇತ್ತಂತ. ಕಾನ್ಸ್ಟೇಬಲ್ ಅಂದ, ಏನು ಚಲೋ ಸಮಯಕ್ಕೆ ಹೊಡೆದೇವು ಮರ ನೀ ಅಂದವ. ಯಾಕೆ ನೀ ಹೊಡಿಲಾರ್ದ ಅದು ಹೊಡೆದಿತ್ತಂದ್ರೆ 3 ದಿನ ರಾಗ ಹಾಡ್ಬೇಕಾಗಿತ್ತು, ನಿನ್ನ ಕೈಗೊಂಡು ಭಾಳ ಚಲೋ ಅಂದಿವ. ಇವ ಅಂದ, ಇಲ್ಲಿ ಏನೋ ನಾಟ್ಲಿಲ್ಲಪ್ಪ, ಏನು ಮಾಡ್ಬೇಕು ಅಂದಿವ. ಹಿಂಗೆ ಅನ್ನೋದ್ರೊಳಗೆ ಹಂಗೆ ನಡ್ಕೊಂತ ಬಂದ. ಊರಾಗ ಸಂತಿ ಬಜಾರ್ ಯಾವಾಗ ಮಾಡ್ತೀರಿ, ಕಾಯಿಪಲ್ಲೆ ಬಜಾರ್ ಸಂತಿ ಶನಿವಾರ. ಊರಾಗ ಸಂತಿ ಜೋರು ನಡೆದಿತ್ತು. ಸಂತಿ ಒಳಗೆ 100,000 ಮಂದಿ ಹೆಣ್ಮಕ್ಳು. ಸಂತಿ ಒಳಗೆ 1,000 ಮಂದಿ ಹೆಣ್ಮಕ್ಳು ಇರ್ಬೇಕಾದ್ರೆ ಇವ ಸಂತಿ ಒಳಗೆ ಯಾವಾಗ ಬಂದ, ಮುಂದೆ ಹೆಣ್ಮಕ್ಳು ಕಾಯಿಪಲ್ಲೆ ತೊಳಕತ್ತಾರ. ಮುಂದೆ ಇವ ಅನ್ಕೋಕತ್ತಿದ್ದು ಏನಂತ, ಯಾರು ಹಿಡ್ಕೊಳ್ಳಿ ಯಾರನ್ನ ಬಿಡಲಿ, ಯಾಕೆ ಹೆಣ್ಮಕ್ಳು ಹಿಡ್ಕೊಂಡು ಎಲ್ಲರೂ ಹೆಣ್ಮಕ್ಳು ಬಾಂಧಾರ, ಕೂಡ್ತಾರೆ, ಹೊಡಿತಾರೆ, ಬಡಿತಾರೆ, ಪೊಲೀಸನ್ನು ಕರೆಸ್ತಾರೆ, ಹೊಡಿಸ್ತಾರೆ ಅಂತ ಇವನ್ ತಲೆಯಾಗ. ಆಶ್ಚರ್ಯ ಏನು ಅಂತಂದ್ರೆ ಮುಂದೆ ನೋಡಿ ಹೆಣ್ಮಕ್ಳು ಕಾಯಿಪಲ್ಲೆ ತೊಳಕತ್ತಾರ, ಸಂತಿ ಮಾಡಕತ್ತಾರ. ಸಂತಿ ಮಾಡುವಂಥ ಸಮಯದೊಳಗೆ ಆ ಹೆಣ್ಮಕ್ಳು ಸಂತಿ ಮಾಡುವಂಥ ದಾರಿ ಒಳಗೆ ಹೊಂಟಿದ್ದ ಯಾರು ಹಿಡ್ಕೊಳ್ಳಿ ಯಾರನ್ನ ಬಿಡಲಿ ಅನ್ಕೋಂತ ಹೋಗು ಮುಂದೆ ಬೇಕು ಹೆಣ್ಮಕ್ಳು ಕಾಯಿಪಲ್ಲೆ ತೊಳಕತ್ತಿದ್ದ. ಗಟ್ಟಿ ಹಾಕಿ ಸೊಂಟ ಹಿಡ್ಕೊಂಡಿವ. ಗಟ್ಟಿ ಹಾಕಿ ಸೊಂಟ ಹಿಡ್ಕೊಂಡಾಗ ಹೊಡಿತಾಳ ಬಡಿತಾಳ ಅಂತ ಇವ ತಿಳ್ಕೊಂಡಾನ. ಆಶ್ಚರ್ಯ ಏನಂತ ಗೊತ್ತಾನೇವ, ಅವ ಬೇರೆ ಯಾರು ಹಿಡ್ಕೊಂಡಿದ್ದಿಲ್ಲ, ಅವ್ನ ಹೆಂಡತಿ ಸೊಂಟ ಹಿಡ್ಕೊಂಡಿದ್ದವ. ಬೇರೆ ಯಾವ್ದು ಹಿಡಿದಿಲ್ಲ, ಅವ್ನ ಹೆಂಡತಿ ಸೊಂಟ ಹಿಡ್ಕೊಂಡಿದ್ದ. ನೋಡ್ತಾಳ ಗಂಡ, ಅಕ್ಕಿ ಅನ್ಲು, ಅಯ್ಯೋ ಇದ್ರ ಹೆಣ ಎತ್ತಲಿ, ಬಿಟ್ಟಿನೆಂದ್ರು ಬಿಡದಿ ಮಾಯ, ನಡಿ ಮೊಲ್ಲ ಮನಿಗಂದಂತ ಆಕಿ. ಯಾಕ ನಾವು ಮದುವೆ ಆಗೇವೆ ಅಂದ ಬಳಿಕ, ಸಂಸಾರ ಜೀವನ ನಡ್ಸಕತ್ತೀವಿ ಅಂದ ಬಳಿಕ, ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆದ ಬಳಿಕ ಸಂಸಾರ ಜೀವನ ಹೆಂಗೆ ನಡೆಸ್ಕೊಂಡು ಭಾಳ ಮುಖ್ಯ ಐತೆ ಅಂತ ಕರೀತಾರಲ್ಲ. ಸಿದ್ದಪ್ಪನಿ ಕೂಡ ಗುರುಗಳು ಯಾವಾಗ ಹೇಳಿದ್ರೆ ಸರಿ ಅಂತ ತಿಳ್ಕೊಂಡು ಒಪ್ಕೊಂಡ. ರೇವಮ್ಮಳನ್ನು ಗುರುವಿನ ಸಾನ್ನಿಧ್ಯದೊಳಗೆ ಮದುವೆ ಆಗ್ಬೇಕಾದ್ರೆ ಇನ್ನೊಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಅವನ್ನ ಲಕ್ಷ ಕೊಟ್ಟು ಕೇಳ್ರಿ. ಗುರುಗಳು ಯಾವಾಗ ಅಲ್ಲಿ ಬಂದು ಕೂತ್ಕೊಂಡಂಥ ಸಮಯದೊಳಗೆ ಹೇಳಕತ್ತಾರೆ ಏನು ಅಂತಂದ್ರೆ, ತಮ್ಮ ಬಂಧು ಬಳಗ ಕುಲಸ್ಥರು ಎಲ್ಲರೂ ಕೂಡ ಕೂಡ್ಯಾರ. ಆನಂದವಾಗಿ ಸಿದ್ದಪ್ಪ ರೇವಮ್ಮಳ ಮದುವೆ ಕಾರ್ಯಕ್ರಮ ನಡೆದದೆ. ಬಂತನಾಳದ ಪೂಜ್ಯರ ಸಾನ್ನಿಧ್ಯದೊಳಗೆ ಯಾವಾಗ ಮದುವೆ ನಡೆದದ, ತಾಯಿ ತಮ್ಮ ಬಂಧು ಬಳಗ ಎಲ್ಲರೂ ಕೂಡ ಬಂದಾರ. ಏನೆಲ್ಲ ವ್ಯವಸ್ಥೆ ಮಾಡ್ಯಾರ, ಮದುವೆ ಮಂಟಪ ತಯಾರು ಮಾಡ್ಯಾರ. ಆ ಮದುವೆ ಮಂಟಪದೊಳಗೆ ಹೆಣ್ಣು ಗಂಡನ್ನು ಕೂಡಿಸಿದಾಗ ಗುರುಗಳು ಹೇಳಕತ್ತಾರ, ಮದುವೆ ಅಂತ ಯಾಕೆ ಮಾಡ್ಬೇಕು. ಮದುವೆ ಅಂತಂದ್ರೆ ತಾಯಿ ನೆನಪಿರಲಿ, ಮದುವೆ ಆಗೋದಕ್ಕಿಂತ ಮುಂಚೆಕ ಏನಂತ ಕರೀತಾರಂದ್ರೆ, ಹೆಣ್ಣಿಗೊಂದು ಗಂಡಿಗೊಂದು ಹೆಣ್ಣು ಜೋಡು ಮಾಡೋದ ಮದುವೆ ಅಂತ ಕರೆದಾರ. ಹೌದ್ರಿ? ನಿಮಗೆ ಹಣ್ಣಿ ಮ್ಯಾಗ ಕುಂಕುಮ ಕೊಟ್ಟಾರ, ಹೌದಲ್ಲ? ಇವ ಹಣ್ಣಿ ಮ್ಯಾಗ ಕುಂಕುಮ ಎದು ಕೊಟ್ಟಾರ, ಎದಕ್ಕೆ ರೀ? ಅಯ್ಯೋ ಹಚ್ಕೊಂತಿರ್ಲಿ, ಹ್ಞೂರನ್ರಿ ಎದಕ್ಕೆ ಕೊಟ್ಟಾರ? ಈಗಿನ ಮಂದಿ ಕುಂಕುಮ ಅಂದ್ರೆ ಗೊತ್ತಿಲ್ಲ, ಟಿಕ್ಳಿ ಬಂದಾವೀಗ. ಅವು ಮ್ಯಾಚಿಂಗ್ ಸೀರೆ, ಅದ್ರ ತಕ್ಕಂಗೆ ಬಳಿ, ಅದ್ರ ತಕ್ಕಂಗೆ ಟಿಕಳಿ. ಇವ್ರು ಯಾವ ಹಾಕ್ಕೊಂತ ಯಾವ ಹೋಗೋ ಗೊತ್ತಿಲ್ಲ. ಹಳೆ ಮಂದಿ ಹಣೆ ತುಂಬ ಕುಂಕುಮ ಇಟ್ಕೊತಿದ್ರು. ಎದಕ್ಕೆ? ಎಲ್ಲ ಹೆಣ್ಮಕ್ಕಳ ಆಶೆ ಏನು ಅಂದ್ರೆ ಮುತ್ತೈದೆಯಾಗಿ ಮರಣ ಹೊಂದಬೇಕಂತ ತಿಳ್ಕೊಂಡು ಹಳೆ ಮಂದಿ ಭಾಳ ಬಯಸ್ತಿದ್ರು. ಮುತ್ತೈದೆಯಾಗಿ ಬಾಳ್ಬೇಕನ್ನಂಗಿತ್ತಂದ್ರೆ ಹಣಿ ಮ್ಯಾಗ ಎಷ್ಟು ಸಿಂಧೂರ ದೊಡ್ಡದಿರ್ತೈತೆ ಅಷ್ಟು ಗಂಡನ ಆಯುಷ್ಯ ಜಾಸ್ತಿ ಆಕೈತೆ ಅಂತ ತಿಳ್ಕೊಂಡು ಹೇಳ್ತಾರೆ ಹಿಂದಿನ ಮಂದಿ. ನಾಡ್ದು ಹಳೆ ಮಂದಿ ಕೇಳ್ರಿ ನೀವು. ಈಗಿನ ಮಂದಿ ಕೇಳುವಂಥ ತಾಕತ್ತಿಲ್ಲ, ಕೇಳುವಷ್ಟು ಪೇಷನ್ಸ್ ಈಗಿನ ಮಂದಿಗಿಲ್ಲ. ಯಾಕೆ? ಕೈಯಾಗ ಮೊಬೈಲ್ ಬಂದ್ಬಿಟ್ಟು ಹಿಡ್ಕೊಂಡು ಹಂಗೆ ಹೊಡೆದ ಟಿವಿ ಬಂದವ ಧಾರಾವಾಹಿ ನೋಡಿದ್ದ ಅದ್ರಾಗ ಒಂದು ಕಡ್ಡಿ ಪಿಟ್ಟಿ ಕೆರ ಹಸಕ್ಕೆ 1 ವಾರ ಮಾಡ್ತಾರೆ. ನೀವು ಯಾವಾಗ ಹಂಗೆ ಮಾಡಿ ಅಂತ ಕಾಯ್ತಿರ್ತೀರಿ ಅಲ್ಲ? ಆಶ್ಚರ್ಯ ಏನು ಅಂತಂದ್ರೆ, ಹಣಿಮೆ ಕೊಡುವಂಥ ಕುಂಕುಮ ಡೇಂಜರ್ ಅಂತ ಕರೀತಾರೆ. ಡೇಂಜರ್ ಅಂತ ಹಣಿಮೆ ಕೊಟ್ಟಿರ್ತಕ್ಕಂಥ ಕುಂಕುಮ ಅದು ಗಂಡನ ಮುತ್ತೈದೆ ಸಂಕೇತ. ಮೂಗಿನಾಗ ಮುಗುತಿನ ಎದಕ್ಕೆ ಕೊಟ್ಟಾರಂತಂದ್ರೆ, ನಿಮ್ಮ ದೃಷ್ಟಿ ಸದಾವಕಾಲ ಮುಗುತಿ ಮ್ಯಾಗಿರಲಿ ಅಂತ ತಿಳ್ಕೊಂಡು ಮುಗುತಿ ಕೊಟ್ಟಾರ. ಆ ಮುಗುತಿ ಬಗ್ಗೆ ಅಂಕರು ಹೇಮಡ್ಡಿ ಮಲ್ಲಮ್ಮ ತಾಯಿ ಚರಿತ್ರೆ ಒಳಗೆ ಒಂದು ಪವಾಡ ಬರ್ತೈತಿ. ಮೈದುನಾಗಿರ್ತಕ್ಕಂಥ ವೇಮಣ್ಣ ಮಲ್ಲಮ್ಮ ತಾಯಿ ಒಂದು ಕತೆ ಬರ್ತೈತಿ.
ಅದು ತಮಗೆಲ್ಲ ಗೊತ್ತೈತಿ ಮುಕ್ತಿ ಕಿಮ್ಮತ್ತು ಎಷ್ಟು ದೊಡ್ಡದೈತಿ ಅಂಥೇಳಿ. ಇನ್ನು ಕೊಳ್ಳೊಳಗೆ ತಾಳಿ ಕಟ್ಟಾರೆ ನಿಮಗೆ, ಹೌದ್ರಿ? ವಿಚಾರ ಮಾಡಿರಿ, ಹಣಿ ಕಟ್ಬೋದಾಗಿತ್ತು, ಮಣಕೈ ಕಟ್ಬೋದಾಗಿತ್ತು, ಮಣಕೈ ಕಟ್ಬೋದಾಗಿತ್ತು. ಕುತ್ತಿಗೆ ತಾಳಿ ಯಾಕೆ ಕಟ್ತಾರ? ಎದಕ್ಕೆವ್ವ? ಎದಕ್ಕೆ ರೀ? ತಾಳ್ಕೊಂಡು ಹೋಗ್ಬೇಕಂತ. ಎಲ್ಲಿ ತನಕ ತಾಳ್ಬೇಕಂತಂದ್ರೆ ಅತ್ತಿ ಮನೆಯೊಳಗೆ ನೀವು ಅನ್ಕೊಂಡಂಗೆ ಇದ್ರೂ ಇರಬಹುದು, ಅದಕ್ಕಿಂತ ಜಾಸ್ತಿ. ನೀವು ಅನ್ಕೊಂಡಂಗೆ ಇಲ್ದೇನೂ ಕೂಡ ಇರಬಹುದು ಕಡಿಮೆ. ಆದ್ರೆ ಏನೇ ಕಷ್ಟ ಬಂದರೂ ಕೂಡ ಕಡೆ ಕಾಲಕ್ಕೆ ಮನ್ಯಾಗ ಅನ್ನಿಲ್ಲ ಅಂದ್ರೂ ಕೂಡ ಹೊಟ್ಟಿಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡ್ರೆ ಗಂಡ ಮನೆ ಬದುಕು ಮಾಡ್ಬೇಕಂತ, ಗಂಡನ ಮನೆ ಗುಟ್ಟನ್ನು ಹೊಸಲು ದಾಟಿ ತೋರಿಸಬಾರ್ದಂತ. ಎಲ್ಲಿ ತನಕ ಅಂತಂದ್ರೆ ಕುತ್ತಿಗೆ ಬರೋ ತನಕ ತಾಳ್ಕೊಳ್ಬೇಕಂತ. ಇದಕ್ಕೆ ಕುತ್ತಿಗೆ ಬರೋ ತನಕ. ಅದಕ್ಕೆ ಏನಂದಾರವ, ತಾಳಿದವನು ಎಲ್ಲಿ ಮಠ ತಾಳ್ತೀರಿ ಅಲ್ಲಿ ಮಠ ಬಾಳ್ತೀರಂತ. ಇನ್ನು ಕಾಲಾಗ ಕಾಲುಂಗುರ ಕೊಟ್ಟಾರ. ಉದ್ದೇಶ ಏನು ಅಂತಂದ್ರೆ, ಮದುವೆ ಆಗೋಕ್ಕಿಂತ ಮುಂಚೆಕ್ಕೆ ತವ್ರ ಮನೆಯೊಳಗಿದ್ದಾಗ ನೀವು ಬೀಗರ ಮನೆಗಾರ ಹೋಗ್ರಿ, ಬಂಧು ಬಳಗದ ಮನೆಗಾರ ಹೋಗ್ರಿ, ಎಲ್ಲಾದ್ರೂ ಹೋದ್ರೂ ಕೂಡ ನಿಮ್ಗೆ ಯಾರು ಕೂಡ ಕೇಳ್ತಿದ್ದಿಲ್ಲ, ಯಾಕೆ ನನ್ನ ಮಗಳು ಬೀಗರ ಮನೆಗೆ ಹೋಗ್ಯಾಳ ಅಥವಾ ತನ್ನ ಗೆಳತಿ ಜೊತೆಗಳ ಅಥವಾ ಅವ್ರ ಗೆಳೆಯನ ಊರಿಗೆ ಹೋಗ್ಯಾನ, ಹಿಂಗೆ ಹೇಳ್ತಿದ್ರೆ. ಮದುವೆ ಆದ್ಮ್ಯಾಗ ಗಂಡನ ಮನೆಯಿಂದ ಕಾಲ ಕಿತ್ತಿಡ್ಬೇಕನ್ನಂಗಿತ್ತಂದ್ರೆ ಅವನು ಕೇಳೇ ಕಿತ್ತಿಡ್ಬೇಕಂತ. ಯಾಕೆ? ಗಂಡ ಎಂಬ ಬೇಡಿ ಹಾಕ್ಯಾರ ನಿಮಗೆ. ಅವನ ಮಾತು ಕೇಳಾರ್ದ ಹೊರಗೆ ಕಾಲು ಕಿತ್ತರೆ ಹೊರಗಿಂದ ಹೊರಗೆ ಹೊಳ್ಳಿ ಮತ್ತೆ ಒಳಗೆ ಬರೋಂಗಿಲ್ಲ. ಹಂಗೆ ಕೆಲವೊಂದು ಮಂದಿ ಕಟ್ಟುವಾಗಿರ್ತಾರಲ್ಲ. ಆಶ್ಚರ್ಯ ಏನು ಅಂತಂದ್ರೆ, ತಾಯಿ ಕೊಳ್ಳಾಗ ತಾಳಿ ಕಟ್ಟಬೇಕಾದ್ರೆ 2 ತಾಳಿ ಅದಾವ. ಎದುರು ರೀ? ಬಂಗಾರದ 2 ತಾಳಿ ಅದಾವ. ಆ ಬಂಗಾರದ 2 ತಾಳಿಯನ್ನು ಕಟ್ಟುವಂಥ ಉದ್ದೇಶ ಏನು ಅಂತಂದ್ರೆ, ನೀವು ಎಷ್ಟು ಕಡು ಬಡವ್ರಲ್ರಕ್ಕ, ನಿಮ್ಮ ಮನೆಯಾಗ ಉಣ್ಣು ಅನ್ನಕ್ಕೆ ತ್ರಾಸ ಐತೆ ಅಂಥರೊಳಗೆ ಮಗಳಿಗೆ ತಾಳಿ ಕೊಡ್ಸೋಕೆ ಆಗೋದಿಲ್ಲ ಅಂದರೂ ಕೂಡ ಸಾಲ ಸೋಲ ಮಾಡ್ಯಾರ ತವ್ರ ಮನೆಯವ್ರೊಂದು ಬಂಗಾರ ತಾಳಿ ಕೊಡಿಸ್ತೀರಿ, ಗಂಡನ ಮನೆಯವ್ರೊಂದು ಬಂಗಾರ ತಾಳಿ ಕೊಡಿಸ್ತೀರಿ. ಮಗಳ ಕೊಳ್ಳ ತಾಳಿ ಕಟ್ಟಬೇಕಾದ್ರೆ 2 ಕೂಡ ಕಟ್ತಿರಲ್ಲ. ಯಾಕೆ 2 ಕಟ್ತಿರವ? ತವ್ರ ಮನೆಯವರೊಂದು ಗಂಡ ಮನೆಯವರೊಂದು ಯಾಕೆ ಕೊಡಿಸ್ಬೇಕು? ಮನಸ್ಸು ಮಾಡಿದ್ರೆ KG ಇಡ್ಲೆ ಗಂಡ ಮನೆಯವರು ಕೊಡ್ಸೋಂಗದಾರ, ಅಥವಾ ಮನಸ್ಸು ಮಾಡಿದ್ರೆ KG ಇಡ್ಲೆ ತವ್ರ ಮನೆಯವರು ಕೊಡೋಂಗದಾರ. ಅವರ ಹಾಕ್ಬೋದಾಗಿತ್ತಲ್ಲ. ಒಂದು ಗಂಡ ಮನೆದು ಒಂದು ತವ್ರ ಮನೆದು. ಯಾಕೆ ಅಂತಂದರೆ, ಬಂಗಾರ ಅಂತ ಕರೆದಾರ, ಯಾವುದು ಭಂಗ ಇಲ್ಲ ಅದು ಬಂಗಾರ. ಭಂಗ ಅಂತಂದ್ರೆ ಕೆಟ್ಟ ಅಪವಾದನೆ, ಕೆಟ್ಟ ನಡವಳಿಕೆ, ಕೆಟ್ಟ ಹೆಸರು ಬರಲಾರ್ದಂಗ, ಭಂಗ ಬರಲಾರ್ದಂಗ. ತವ್ರ ಮನೆಯೊಳಗೆ ತವ್ರ ಮನೆಯವ್ರು ಯಾಕೆ ಕೊಡಿಸ್ತಾರ ಅಂತಂದ್ರೆ, 20, 25, 30 ವರ್ಷ ತವ್ರ ಮನೆ ಆದ್ರೆ ತವ್ರ ಮನೆಗೆ ಎಂದೂ ಕೂಡ ಕೆಟ್ಟ ಹೆಸರು ತಂದಾಕೆಲ್ಲ, ಭಂಗ ತಂದಾಕೆಲ್ಲ, ಕೆಟ್ಟದ್ದನ್ನು ಅನ್ಕೊಂಡಾಕೆಲ್ಲ. ಕಾರಣ ತವ್ರ ಮನೆಗೆ ಭಂಗ ಬರಲಾರ್ದಂಗೆ ಬದುಕು ಮಾಡ್ಯಾಳ ಅಂತಂದ್ರೆ ತೋರ್ಸಕ್ಕೆ ತವ್ರ ಮನೆದು ಒಂದು ತಾಳಿ ಆದ್ರೆ 70, 75, 80 ವರ್ಷ ತವ್ರ ಮನೆ ಗಂಡ ಮನೆಗೆ ತಾಳಿದಕ್ಕಂತಂದ್ರೆ ಅಲ್ಲಿ ಕೂಡ ಭಂಗ ಬರಲಾರ್ದಂಗೆ ಇರಲಿ ಅಂತ ತಿಳ್ಕೊಂಡು 2 ಬಂಗಾರ ತಾಳಿ ಕಟ್ಟುತ್ತಾರ. ಆಶ್ಚರ್ಯ ಏನು ಅಂತಂದ್ರೆ, ನಿಮ್ಮ ತಲೆ ಮ್ಯಾಗ ದಂಡಿ ಹಾಕ್ತಾರ. ಹೌದಾ ಇವ? ಎದಕ್ಕೆ ಹಾಕ್ತಾರೆ ದಂಡಿನ? ನಮಗೆ ಹಾಕ್ಬೋದಾಗಿತ್ತಲ್ಲ. ನಾವು ಮತ್ತು ಹಾಕಿದ್ರೆ ನಾವು ಹಾಕ್ಕೊಳ್ಳೋರು ಮತ್ತು ದಂಡಿನ. ನಿಮಗೆ ಯಾಕೆ ಹಾಕ್ತಾರ್ರಿ? ಎದಕ್ಕೆವ? ಗೃಹಿಣಿ ಗ್ರಹ ಮುಶ್ಚತಿ. ದಂಡಿ ಅಂತಂದ್ರೆ ಸಂಸಾರ ಎನ್ನುವಂಥ ದೊಡ್ಡ ಸಾಗರ. ಸಂಸಾರ ಅಂತಕ್ಕಂಥ ದೊಡ್ಡ ಸಾಗರದೊಳಗೆ ನಿಮ್ಗೆ ಹೇಳ್ಬೇಕಂದ್ರೆ, ಅಂಬಿಗ ನಾನು ನಿನ್ನ ನಂಬಿದೆ, ಜಗದಂಬಾರ ಮನ ನಿನ್ನ ನಂಬಿದೆ, ತುಂಬಿದ ಹರಿಗೋಲ್ ಅಂಬಿಗಾದ 9 ಚಿತ್ರಗಳು ಅಂಬಿಗ ಅನ್ನುವಂಗೆ. ಯಾವುದೇ ಸಾಗರ ಇರಲಿ, ನದಿ ಇರಲಿ, ಹಳ್ಳಿರಲಿ, ದೊಡ್ಡ ಹೊಳಿ ಇರಲಿ, ಏನೇ ದಾಟ್ಬೇಕನ್ನಂಗಿತ್ತಂದ್ರೂ ಕೂಡ ಅಂಬಿಗ ಬೇಕಾ. ಅಂಬಿಗ ಇರಲಿಲ್ಲ ಅಂದ್ರೆ ದಾಟಕ್ಕಾಗೋದಿಲ್ಲ. ಹೌದ್ರಿ? ಅಂಬಿಗದ್ರಂದ್ರೂ ಕೂಡ ನಡೆಯಂಗಿಲ್ಲ. ಅಂಬಿಗ ಕುಂದ್ರುವಂಥ ಒಂದು ತೆಪ್ಪಿ ಬೇಕ, ಆತನ ಕೈಯಾಗ ಒಂದು ಹುಟ್ಟು ಬೇಕ ಹಾಕ್ಕೊಂಡು ಹೋಗಾಕ. ನೀವು ಶ್ರೀಮಂತರಾರ ಬರ್ರಿ, ಬಡವರಾರ ಬರ್ರಿ, ಚಲೋ ಇದ್ದರಾರ ಬರ್ರಿ, ರೋಗಿಯಾರ ಬರ್ರಿ, ಯಾರ ಬರ್ರಿ, ಆತನ ಕಾಯಕ ಏನು ಅಂದ್ರೆ ಈ ದಂಡಿಂದ ಕರ್ಕೊಂಡೋಗಿ ಆ ದಂಡಿ ಮುಟ್ಸೋದು. ಅಂಬಿಗನ ಕಾಯಕ ಹೆಂಗೈತಲ್ಲ ಹಂಗೆ ಸಂಸಾರ ಎನ್ನತಕ್ಕಂಥ ಸಾಗರದೊಳಗೆ ನಿಮ್ಮ ತಲೆ ಮ್ಯಾಗ ದಂಡಿ ಯಾಕೆ ಹಾಕ್ತಾರಂತಂದ್ರೆ, ಗಂಡನ ಮೊದಲು ಮಾಡಿಕೊಂಡು ನಿಮ್ಮ ಮನ್ಯಾಗಿರ್ತಕ್ಕಂಥ ಅತ್ತಿ ಮಾವ ಆ ಮನೆ ಪರಿವಾರ ಏನದಲ್ಲ, ಆ ಮನೆ ಪರಿವಾರದವ್ರನ್ನವರು ಬಂಧು ಬಳಗ ಮೊದಲು ಮಾಡಿಕೊಂಡು ನಿಮ್ಮ ತವ್ರ ಮನೆ ಬಂಧು ಬಳಗ ಏನೈತಲ್ಲ ಆ ಎಲ್ಲ ಬಂಧು ಬಳಗವನ್ನು ಕೂಡ ಸಮಾಧಾನ ಮಾಡಿಕೊಂಡು ಈ ದಂಡಿಯಿಂದ ಆ ದಂಡಿಗೆ ಮುಟ್ಟಿಸುವ ತಂಗಿ. ಯಾವ ದಂಡಿಗೆ ರೀ? ಯಾವ ದಂಡಿಗೆ ರೀ? ಈ ದಂಡ ಅಲ್ಲ ತಂಗಿ, ಮತ್ತು ನೀವು ಗಾಡಿ ದಂಡಿ ಹಾಕೈತಲ್ಲ ಇವ, ಈ ದಂಡ ಅಲ್ಲ, ಸಂಸಾರ ಸಾಗರ ಅಂತಕ್ಕಂಥ ದಂಡಿ. ಕೆಲವೊಂದಿಷ್ಟು ನಿಂದನೆಗಳು ಬರ್ಬೋದು, ಹೋಗ್ಬೋದು, ಅಪವಾದನೆ ಬರ್ಬೋದು, ಹೋಗ್ಬೋದು, ಏನು ಅನ್ಕೊಂಡಂಗೆ ಇರ್ಬೋದು, ಇಲ್ಲೇ ಇರಬಹುದು. ಕಾರಣ ಏನಂತಂದ್ರೆ ಒಟ್ಟಾರೆ ಕೆಟ್ಟದ್ದು ಆಗಲಾರ್ದಂಗೆ ಹೆತ್ತ ಮನೆಗೂ ಹೋದ ಮನೆಗೂ 2 ಮನೆ ದಂಡಿ ಮುಡಿಸೋ ಜವಾಬ್ದಾರಿ ನಿಮ್ಮ ಕೈಯಾಗೈತೆ ಅಂತ ತಿಳ್ಕೊಂಡು ದಂಡಿ ಹಾಕ್ತಾರೆ ನಿಮ್ಮ ತಲೆ ಮ್ಯಾಗ. ಒಟ್ಟಾರೆ ಏನಪ್ಪ ಅಂತಂದ್ರೆ ಆ ಗ್ರಾಮದೊಳಗೆ ಗುರುಗಳ ಆಶೀರ್ವಾದದಿಂದ ಸಿದ್ದಪ್ಪನ ಮದುವೆ ನಡೀತದೆ ರೇವಮ್ಮನ ಜೊತೆಗೆ.